ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಜನ ಅದರಲ್ಲಿ ವಿಶೇಷವಾಗಿ ಯುವಕರು ಆಟೋ ರಂಗವನ್ನು ನಂಬಿ ಇವತ್ತು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಂಥ ಖಾಸಗಿ ಕಂಪ್ನಿಗಳು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಈ ರೀತಿ ಖಾಸಗಿ ಆ್ಯಪ್ ಆಧಾರಿತ ಕಂಪ್ನಿಗಳು, ಒಂದೇ ಒಂದು ಸ್ವಂತದ ಗಾಡಿ ಇಲ್ಲಾರ್ದಂಥ ಕಂಪ್ನಿಗಳು ಇವತ್ತು ಆಟೋ ಮತ್ತು ವಿಶೇಷವಾಗಿ ಟ್ಯಾಕ್ಸಿಯನ್ನು ಇವತ್ತು ಗುರಿಯನ್ನಾಗಿಟ್ಟುಕೊಂಡು ಆನ್ಲೈನ್ ಮುಖಾಂತರ ತಮ್ಮ ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದರಲ್ಲಿ ಇವತ್ತು ಆಟೋ ಚಾಲಕರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಮೋಸ ಆಗ್ತಾಯಿದೆ ಅಂತೇಳಿ ಬೆಂಗಳೂರಂಥ ನಗರದಲ್ಲಿ ಹೋರಾಟ ತೀವ್ರತೆ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಆ್ಯಪ್ ಕಂಪ್ನಿಗಳು ಇವತ್ತು ಇಡೀ ರಾಜ್ಯದಂಥ ಬೇರೆ ಬೇರೆ ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾಲಿಡಲಿಕ್ಕೆ ಮುಂದಾಗ್ತಾ ಇದೆ. ಅದರ ಭಾಗವಾಗಿ ಹಿಂದೆ ಹುಬ್ಬಳ್ಳಿಯಲ್ಲಿ ಕೂಡ ಈ ಆ್ಯಪ್ ಕಂಪ್ನಿಗಳ ವಿರುದ್ಧ ಹೋರಾಟ ಆಗಿದೆ. ಕಳೆದ 2-3 ದಿನಗಳ ಹಿಂದೆ ಹಾಸನ ನಗರದಲ್ಲಿ ಹೋರಾಟ ಆಗಿದೆ. ಹಿಂಗೆ ಇಡೀ ರಾಜ್ಯದಂಥ ಹೋರಾಟ ನಡೀತಾ ಇದೆ. ನಾನು ಖಾಸಗಿ ಬಸ್ ನೌಕರನಿಗೆ ಪ್ರತಿದಿನ ಬೆಳಿಗ್ಗೆ ಸಾವಿರಾರು ಜನರ ತಮ್ಮ ಕೆಲಸ, ಶಾಲೆ, ಆಸ್ಪತ್ರೆ, ಮಾರುಕಟ್ಟೆ ಎಲ್ಲ ಕಡೆಗೂ ಸುರಕ್ಷಿತವಾಗಿ ತಲುಪಬೇಕು ಎಂಬ ಜವಾಬ್ದಾರಿ ನಮ್ಮ ಮೇಲಿದೆ. ರಸ್ತೆ ಎಷ್ಟು ಹೊಂಡ ಮಯಗಳಿಂದ ಕೂಡಿದ್ದರೂ, ಹವಾಮಾನ ಹೇಗೆ ಇದ್ದರೂ ನಮ್ಮ ಪ್ರಯಾಣ ನಿಲ್ಲುವುದಿಲ್ಲ. ನಾವು ನಡೆಸುವ ಪ್ರತಿಯೊಂದು ಚಾಲನಾ ಪಯಣ ಜನರಿಗೆ ಸಮಯ, ಸುರಕ್ಷತೆ ಮತ್ತು ನಂಬಿಕೆಯನ್ನು ಕೊಡಬೇಕಾದ ಕೆಲಸ. ಇದನ್ನು ನಾನು ಹೆಮ್ಮೆಯಿಂದ ಮಾಡುತ್ತೇನೆ. ಅದೇ ರೀತಿ ಎಲ್ಲ ನೌಕರರು ಕೂಡ ಹೆಮ್ಮೆಯಿಂದ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಕೆಲಸದಲ್ಲಿ ಕಷ್ಟಗಳು ಇದೆ, ಒತ್ತಡಗಳು ಇದೆ, ಆದರೆ ಜನರ ನಗುಮುಖ ಮತ್ತು ಅವರ ಧನ್ಯವಾದಗಳು ನಮ್ಮ ಶ್ರಮಕ್ಕೆ ದೊಡ್ಡ ಒಂದು ಬಲವಾಗಿದೆ. ನಾವು ಬಸ್ ನೌಕರರಾಗಿ ಸಮಾಜದ ದೈನಂದಿನ ಕೆಲಸಗಳಲ್ಲಿ ಅವಿಭಾಜ್ಯ ಅಂಗವಾಗಿದ್ದೇವೆ. ಒಂದು ಕಡೆ ಆ್ಯಪ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆ, ಇನ್ನೊಂದು ಕಡೆ ಆ್ಯಪ್ ಆಧಾರಿತ ಖಾಸಗಿ ವಾಹನ ಕಾರ್ಗಳ ಒಂದು ಸೇವೆಯನ್ನು ಇವತ್ತೇನು ಆ್ಯಪ್ ಕಂಪ್ನಿಗಳು ಕೊಡ್ತಾ ಇದ್ದಾವೆ. ಇದ್ರ ವಿರುದ್ಧ ಇಡೀ ರಾಜ್ಯದಂಥ ಆಟೋ ಚಾಲಕರು ಧ್ವನಿ ಎತ್ತಾ ಇದ್ದಾರೆ. ಒಂದು ಕಡೆ ಈ ರೀತಿ ಆಟೋ ಚಾಲಕರ ದುಡಿಮೆ ಕಸ್ಕೊಳ್ತಕ್ಕಂಥ ಆ್ಯಪ್ ಕಂಪ್ನಿಗಳಾದರೆ, ಇನ್ನೊಂದು ಕಡೆ ಸರ್ಕಾರಗಳು ತೈಲೋತ್ಪನ್ನಗಳು ಮತ್ತು ಬಿಡಿ ಭಾಗಗಳ ಮೇಲೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಗಳಿಸ್ತಾ ಇದ್ರು ಕೂಡ, ಆದರೆ ಇವತ್ತು ಒಂದೇ ಒಂದು ಸಾಮಾಜಿಕ ಸೌಲಭ್ಯವನ್ನು ಕೊಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜನರಿಗೆ ಸೇವೆ ಕೊಡಲು ನಾವು ಸದಾ ಸಿದ್ಧ ಆಗಿದ್ದು, ರಾತ್ರಿ 9 ಗಂಟೆಗೆ, 10 ಗಂಟೆಗೆ, 11 ಗಂಟೆ ಹಾಲ್ಟ್ ಆಗುವ ಬಸ್ಸಿನಲ್ಲಿ ನಾವು ದುಡಿತಿದ್ದೇವೆ. ಯಾಕಂದರೆ ನಮ್ಮದು ಖಾಲಿ ಚಾಲನಾ ಪ್ರಯಾಣ ಮಾತ್ರ ಆಗಿದೆ. ನಮಗೆ ಯಾವುದೇ ಸುರಕ್ಷತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ಎಲ್ಲ ಕಡೆಗಳಲ್ಲೂ ನಮ್ಮನ್ನು ಕಡೆಗಣಿಸುವಂಥ ರೀತಿ ನನಗೆ ಕಂಡಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ FKRDU, CITUನಂಥ ಕಾರ್ಮಿಕ ಸಂಘಟನೆ, ಆಟೋ ರಿಕ್ಷಾ ಚಾಲಕರ ಸಂಘಟನೆ ನಿರಂತರ 36-37 ಹೋರಾಟಗಳ ಪ್ರತಿಫಲವಾಗಿ ಇವತ್ತು ಸಾರಿಗೆ ಕಾರ್ಮಿಕರ ಒಂದು ಕ್ಷೇಮಾಭಿವೃದ್ಧಿ ಕಲ್ಯಾಣ ಮಂಡಳಿ ಅಂತ ರಚನೆ ಆಗಿದೆ ಅಂತಂದರೆ ಕೇವಲ ಹೆಸರಿಗತ್ತೆ ಅಷ್ಟೇ ಅದು ಕ್ಷೇಮಾಭಿವೃದ್ಧಿ ಕಲ್ಯಾಣ ಮಂಡಳಿ ಆಗಿದೆ. ಆ ಕಲ್ಯಾಣ ಮಂಡಳಿಯಲ್ಲಿ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಒಂದೇ ಒಂದು ಬಿಡಿಗಾಸು ಇಲ್ಲಾರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಸರ್ಕಾರ ಒಂದು 500 ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಕಳೆದ ಕೋವಿಡ್ ಸಮಯದಲ್ಲಿ ಸರ್ಕಾರ ಎಲ್ಲರಿಗೂ, ಟೆಂಪೋ ಚಾಲಕರಿಗೂ, ಲಾರಿ ಚಾಲಕರಿಗೂ, ಅದೇ ರೀತಿ ರಿಕ್ಷಾ ಚಾಲಕರಿಗೂ, ವಿವಿಧ ಸಂಘಟನೆಗಳ ಸಂಘಟನೆಯವರಿಗೂ ಪರಿಹಾರವಾಗಿ ಆಹಾರ ಕಿಟ್ ಮತ್ತಿತರ ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೆ ಇಷ್ಟು ದೊಡ್ಡ ಚಾಲನಾ ಪ್ರವೃತ್ತಿಯನ್ನು ನಡೆಸುವಂಥ ಖಾಸಗಿ ಬಸ್ ನೌಕರಿಗೆ ಯಾವುದೇ ಒಂದು ಪರಿಹಾರವನ್ನು ನೀಡಿಲ್ಲ. ಆ ನಿಟ್ಟಿನಲ್ಲಿ ನಾವು ಸರ್ಕಾರದೊಂದಿಗೆ ಕೇಳುವುದೇನೆಂದರೆ, ಪಕ್ಷ ಯಾವುದೇ ಆಗಲಿ, ಆಡಳಿತ ಯಾರ ನಡೆಸಲಿ, ಆಳ್ವಿಕೆ ಯಾರ ನಡೆಸಲಿ, ಆದರೆ ನಮಗೆ ಸಿಗಬೇಕಾದಂಥ ಪರ್ಯಾಯ ವ್ಯವಸ್ಥೆ ಅಂದರೆ ಸುರಕ್ಷತೆ ಮತ್ತು ಸವಲತ್ತು ಎಲ್ಲರಿಗೂ ಸಿಗುವ ಹಾಗೆ ನಮಗೂ ದೊರಕಲಿ ಎಂದು ನಾನು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ತೈಲೋತ್ಪನ್ನಗಳು, ವಾಹನದ ಬಿಡಿ ಭಾಗಗಳು, ವಾಹನ ಮಾರಾಟ ಆದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ನಲ್ಲಿ ಒಂದಿಷ್ಟು % ಅಂತೇಳಿ ನಮಗೆ ಮೀಸಲಿಟ್ಟರೆ ಖಂಡಿತವಾಗಲೂ ನಮ್ಮ ಆಟೋ ಚಾಲಕರ ಮಕ್ಕಳಿಗೆ ಅಥವಾ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಒಂದಿಷ್ಟು ಸಾಮಾಜಿಕ ಭದ್ರತೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಕೇವಲ ಅಪಘಾತದಲ್ಲಿ ಮರಣ ಹೊಂದಿದಾಗ ಮಾತ್ರ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಅನೌನ್ಸ್ ಮಾಡಿದೆ. ಹಿಂದೆ ಇದ್ದಂಥ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿ ಈ ಒಂದು ಕಲ್ಯಾಣ ಮಂಡಳಿ ಕೊಟ್ಟಿದೆ. ಆದರೆ ಇವತ್ತಿಗೆ ಯಾರಾದರೂ ಚಾಲಕರು ಅಪಘಾತದಿಂದ ಮರಣ ಹೊಂದಿದರೆ ಅವರಿಗೆ ಪರಿಹಾರ ಕೊಡಲಿಕ್ಕೆ ಸರ್ಕಾರ ಮತ್ತು ಇಲಾಖೆ ವಿಶೇಷವಾಗಿ ಕಲ್ಯಾಣ ಮಂಡಳಿಯಲ್ಲಿ ಬಜೆಟ್ನಲ್ಲಿ ಹಣ ಇಲ್ಲ ಅಂಥೇಳಿ ಇವತ್ತು ಆಯುಕ್ತರನ್ನೇ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಹಂಗಾಗಿ ಸರ್ಕಾರ ತಕ್ಷಣಕ್ಕೆ ಒಂದು 500 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು ಅಂತೇಳಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ.